ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಹರಿ ಓಂ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮದ್ಯಮೀಶಂ ವಂದೇ ಭವಘ್ನಂ ಅಮರಾಸುರಸಿದ್ಧವಂದ್ಯಂ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಸರ್ವಮಂಗಲಮಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಧರ್ಮ ವಿಜ್ಞಾನ ವೈರಾಗ್ಯ ಪರಮೈಶ್ವರ್ಯಶಾಲಿನಃ ಆನಂದತೀರ್ಥ ಭಗವತ್ಪಾದಾನ್ ವಂದೇ ನಿರಂತರಂ. ನಮೋಸ್ತು ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯन्तु ಭವಂತಃ ಸರ್ವ ಏವ ಹಿ. ಆನಂದತೀರ್ಥೋಪದಿಷ್ಟೋ ನಿಧಿರ್ನಾರಾಯಣಾಹ್ವಯಃ ಪ್ರದರ್ಶಿತೋ ಯೇನ ಸಮ್ಯಕ್ ಜಯತೀರ್ಥಂ ತಮಾಶ್ರಯೇ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ನೌಮಿನ್ಯಾಯ ಸುಧಾಧಿಕೃಜ್ಜಯ ಮುನೀನ್ ಶ್ರೀಪಾದರಾಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ. ವಂದೇ ಹಂಸವರಾನ್ ರಘುತ್ತಮ ಗುರುನ್ ವೈದಗ್ಧ್ಯವಾರಾಂ ನಿಧೀನ್ ಶ್ರೀ ಸತ್ಯವ್ರತ ರಾಘವೇಂದ್ರ ಮುನಿಪಾನ್ ಸದ್ಬೋಧ ಸಧ್ಯಾನಪಾನ್. ತವ ಸಂಕೀರ್ತನಂ ವೇದ ಶಾಸ್ತ್ರಾರ್ಥಜ್ಞಾನ ಸಿದ್ಧಯೇ ವಿದ್ಯಾಪೀಠ ವಿಧಾತಾರಂ ವಿದ್ಯಾವಾರಿಧಿ ಚಂದಿರಂ. ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮ ಸದ್ಗುರುಂ ಆಪಾದಮೌಲಿ ಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಶ್ರೀ ಗುರುಭ್ಯೋ ನಮೋ ನಮಃ ಹರಿ ಓಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಂ ಉದೀರಯೇತ್. ಮಹತ್ವಾದ್ ಭಾರವತ್ವಾಚ್ಚ ಮಹಾಭಾರತ ಮುಚ್ಯತೆ ನಿರುಕ್ತಮಸ್ಯ ಯೋ ವೇದ ಸರ್ವಪಾಪೈಃ ಪ್ರಮುಚ್ಯತೆ. ಕೃಷ್ಣದ್ವೈಪಾಯನಂ ವ್ಯಾಸಂ ವಿದ್ಧಿ ನಾರಾಯಣಂ ಪ್ರಭುಂ ಕೋಹ್ಯನ್ಯಃ ಪುಂಡರೀಕಾಕ್ಷಾನ್ ಮಹಾಭಾರತಕೃದ್ಭವೇತ್. ವೇದೇ ರಾಮಾಯಣೇ ಚೈವ ಪುರಾಣೇ ಭಾರತೆ ತಥಾ ಆದಾವಂತೆ ಚ ಮಧ್ಯೆ ಚ ವಿಷ್ಣುಃ ಸರ್ವತ್ರ ಗೀಯತೆ. ನಮೋ ಭಗವತೆ ತಸ್ಮೈ ವ್ಯಾಸಾಯಾಮಿತ ತೇಜಸೆ ಯಸ್ಯ ಪ್ರಸಾದಾದ್ ವಕ್ಷ್ಯಾಮಿ ನಾರಾಯಣ ಕಥಾಮಿಮಾಂ. ಸ್ವಸ್ತ್ಯಸ್ತು ಅಶೇಷ ಸನ್ಮಂಗಲಾನಿ ಭವಂತು. ಸರ್ವ ಅನಿಷ್ಟ ನಿವೃತ್ತಿರಸ್ತು. ಮಾರ್ಕಂಡೇಯ ಉವಾಚ ಭೂಯ ಏವ ತು ಮಾಹಾತ್ಮ್ಯಂ ಬ್ರಾಹ್ಮಣಾನಾಂ ನಿಬೋಧ ಮೇ. ವೈನ್ಯೋ ನಾಮೇಹ ರಾಜರ್ಷಿಃ ಅಶ್ವಮೇಧಾಯ ದೀಕ್ಷಿತಃ. ನಿನ್ನೆಯ ದಿನ ಸತ್ತ ಮಗನನ್ನು ಬದುಕಿಸಿದ ದಿವ್ಯವಾದ ಬ್ರಾಹ್ಮಣರ ಮಹಿಮೆಯನ್ನು ಮಾರ್ಕಾಂಡೇಯರು ಧರ್ಮರಾಜನಿಗೆ ತಿಳಿಸಿಕೊಟ್ಟರು. ಅಘಟಿತ ಘಟನಾ ಸಾಮರ್ಥ್ಯ ಅನ್ನೋದೇನಿದೆ ಬ್ರಾಹ್ಮಣನಿಗೆ ಸುಲಭದಲ್ಲಿ ಒಲೆದು ಬರ್ತದೆ. ನಮ್ಮಂಥವರಿಗೆ ಅಲ್ಲ, ಸರ್ವಥಾ ಅಲ್ಲ. ಯಾರು ಸಿದ್ಧಿ ಮಾಡಿಕೊಳ್ತಾರೆ, ಯಾರು ತಪಸ್ಸು ಮಾಡ್ತಾರೆ, ಯಾರು ತತ್ವಜ್ಞಾನವನ್ನು ಸಂಪಾದಿಸಿಕೊಂಡಿದ್ದಾರೆ, ಗುರುದೇವತಾ ದೇವರುಗಳ ದಿವ್ಯವಾದ ಅನುಗ್ರಹವನ್ನು ಪಡೆದವರು ಯಾರಾಗಿದ್ದಾರೆ ಅಂತಹ ಬ್ರಾಹ್ಮಣನಿಗೆ ಅಘಟಿತ ಘಟನಾ ಸಾಮರ್ಥ್ಯ ಇದು ಅತ್ಯಂತ ಸುಲಭದೊಳಗೆ ಒದಗಿ ಬರ್ತದೆ. ಇದರಲ್ಲಿ ಎರಡು ಮಾತು ಇಲ್ಲ. ಮಹಾಭಾರತವನ್ನು ನಾವು ನೋಡ್ತಾ ಇರುವಾಗ ಅಂದರೆ ಸತ್ತವ ಸತ್ತೇ ಹೋದ, ಅವನನ್ನು ಬದುಕಿಸ್ಲಿಕ್ಕೆ ಆಗುವುದಿಲ್ಲ, ಸುಲಭ ರೀತಿಯೊಳಗೆ ಬದುಕಿಸಿ ತಂದರು. ಅಂದರೆ ಇದರಿಂದ ನಮಗೆ ಒಂದು ಭರವಸೆ ಬರ್ತದೆ. ನಾಳೆ ಇನ್ನು ಕೆಲವೇ ದಿನಗಳಲ್ಲಿ ಪ್ರತಸ್ಮರಣೀಯರಾದ ಗೋಪಾಲದಾಸರ ಆರಾಧನಾ ಮಹೋತ್ಸವ.
ಆ ಗೋಪಾಲದಾಸರ ಜೀವನದ ಚರಿತ್ರೆಯಲ್ಲಿ ನಾವು ಕೇಳ್ತೇವೆ 40 ವರ್ಷ ಆಯುರ್ದಾನವನ್ನು ಜಗನ್ನಾಥದಾಸರಿಗೆ ಮಾಡಿದರು ಎಂಬುದಾಗಿ ನಾವು ಕೇಳ್ತೇವೆ. ಅದೇ ರೀತಿಯಾಗಿ ಸತ್ಯಬೋಧ ತೀರ್ಥರು ತಮ್ಮ ಶಿಷ್ಯರಿಗೆ, ಸತ್ಯಸಂಧರಿಗೆ ಹೆಚ್ಚು ಕಡಿಮೆ ಅಥವಾ ತಮ್ಮ ಶಿಷ್ಯರಿಗೆ ಅಂತೂ ನಿಶ್ಚಿತ, ಅವರೂ ಆಯುಷ್ಯವನ್ನು ದಾನ ಮಾಡಿದರು. ಇತ್ಯಾದಿಯಾಗಿ ನಾವು ಅನೇಕ ಮಹಾತ್ಮರ ಜೀವನ ಚರಿತ್ರೆಯಲ್ಲಿ ನಾವು ಚೆನ್ನಾಗಿ ಕೇಳ್ತೇವೆ. ಕೆಲವೊಮ್ಮೆ ಏನಾಗುತ್ತೆ, ವಿಶ್ವಾಸ ಬರುತ್ತೆ, ವಿಶ್ವಾಸ ಬರುವುದಿಲ್ಲ, ಏನು 40 ವರ್ಷದ ಆಯುಷ್ಯ ಹೇಳ್ಯಾರ, ಕೇಳಿ ನಮಸ್ಕಾರ ಮಾಡಿದ್ರಾಯ್ತು ಅನ್ನೋ ಭಾವನೆ ಬರ್ತದೆ. ಆದರೆ ಈ ಶ್ರೀಮನ್ ಮಹಾಭಾರತವನ್ನು ನಾವು ನೋಡ್ತಾ ಇರುವಾಗ ಇರುವ ಆಯುಷ್ಯವನ್ನು ದಾನವಾಗಿ ಕೊಡುವುದು ಬಹಳ ದೊಡ್ಡದಲ್ಲ. ಸತ್ತೇ ಹೋದ ಮನುಷ್ಯನಿಗೆ ಆಯುಷ್ಯವನ್ನು ಕೊಟ್ಟವನನ್ನು ಬದುಕಿಸುವುದೇನಿದೆ, ಇದು ಇನ್ನೂ ಅದ್ಭುತವಾಗಿರುವಂತಹದ್ದು. ಆ ತರಹದ ದಿವ್ಯವಾದ ಭವ್ಯವಾದ ಸಾಮರ್ಥ್ಯಗಳು ನಮ್ಮಲ್ಲಿ ಇದ್ದವು, ಅದನ್ನು ಕಳೆದುಕೊಂಡಿದ್ದೇವೆ. ಇದು ಗಟ್ಟಿಯಾದ ನಿಶ್ಚಿತ. ಅದನ್ನು ಪುನಃ ಪಡೆಯಬೇಕಾದರೆ ಯಜ್ಞ, ದಾನ, ಜಪ, ತಪ, ಹೋಮ, ಸ್ವಾಧ್ಯಾಯ, ಅಧ್ಯಯನ, ಇತ್ಯಾದಿಗಳಲ್ಲಿ ಚೆನ್ನಾಗಿ ಆಸಕ್ತರಾಗಿ ಉತ್ಕೃಷ್ಟತಮವಾದ ಸಾಧನೆಯನ್ನು ಮಾಡಿಕೊಳ್ತಾ ಹೋದಾಗ ಆಗ ಮತ್ತೆ ಆ ಸಾಮರ್ಥ್ಯ ಬಂದೇ ಬರುತ್ತೆ. ಯಾಕಂದರೆ ಇದು ಡಿ ಎನ್ ಎದೊಳಗಿರುವಂತಹ ಸಾಮರ್ಥ್ಯವಿದು. ಇದು ಎಲ್ಲೋ ಹೊರಗಿನಿಂದ ಸಂಪಾದಿಸಿಕೊಳ್ಳುವ ಸಾಮರ್ಥ್ಯವಲ್ಲ. ಅದಕ್ಕೆ ಬೇಕಾದ ಆಹಾರಗಳನ್ನು ಒದಗಿಸಿದಾಗ ಅದು ಮತ್ತೆ ಉದ್ಬುದ್ಧವಾಗತ್ತೆ. ಇದರೊಳಗೆ ಯಾವ ಸಂಶಯವಿಲ್ಲ ಎಂಬುದಾಗಿ ಬ್ರಾಹ್ಮಣರ ಮಹಿಮೆಯನ್ನು ನಾವು ಕಳೆದ ಬಾರಿ ಕೇಳಿದ್ದೇವೆ. ಮಾರ್ಕಂಡೇಯರು ಧರ್ಮರಾಜನಿಗೆ ಹೇಳ್ತಾರೆ, ಮತ್ತೊಂದು ಬ್ರಾಹ್ಮಣನ ಮಹಿಮೆ ಹೇಳ, ಭಾರಿ ಅದ್ಭುತವಾಗಿದೆ, ಹೇಳ್ತೇನೆ ಕೇಳಿಲ್ಲಿ. ಹೇಳ ಅಂತ ಕೇಳೋದಲ್ಲ, ನಾನು ಹೇಳ್ತೇನೆ, ನೀನು ಕೇಳು. ವೈನ್ಯೋ ನಾಮ ರಾಜರ್ಷಿ ಅಶ್ವಮೇಧ ಯದೀಕ್ಷಿತ. ವೈನ್ಯ ಎನ್ನುವಂತಹ ರಾಜಶ್ರೇಷ್ಠ ಯಾರು? ವೇನನ ಮಗನಾದ ಪೃಥು ಚಕ್ರವರ್ತಿ, ದೇವರ ವಿಶಿಷ್ಟವಾದ ಸನ್ನಿಧಾನವುಳ್ಳ, ಅಂದರೆ ದೇವರ ಅವತಾರಗಳನ್ನು ಹೇಳ್ತಾ ಇರುವಾಗ ಪೃಥು ಮಹಾರಾಜನನ್ನೂ ಹೇಳ್ತಾರೆ. ಅಂದರೆ ಆ ದೇವರ ಸನ್ನಿಧಾನ, ದೇವರ ಒಂದು ಅಂಶ ಪೃಥು ಚಕ್ರವರ್ತಿಯಲ್ಲಿ ಯಾವ ಮಟ್ಟದಲ್ಲಿತ್ತು ಅನ್ನೋದನ್ನು ಊಹೆ ಮಾಡಲಿಕ್ಕೂ ಸಾಧ್ಯವಿಲ್ಲ. ಅಂತ ಪೃಥು ಚಕ್ರವರ್ತಿ ಅಶ್ವಮೇಧ ಯಾಗವನ್ನು ಮಾಡುವುದಕ್ಕಾಗಿ ದೀಕ್ಷಾಬದ್ಧನಾಗಿರ್ತಾರೆ. ಇಷ್ಟಾಗಿರುವಾಗ ತಮತ್ರಿರ್ಗಂತು ಮಾರೇಭೆ ವಿತ್ತಾರ್ಥಮಿತಿ ನ ಶ್ರುತಂ. ಆಗ ಅತ್ರಿ ಋಷಿಗಳು, ಬ್ರಾಹ್ಮಣ ಅಂತಂದರೆ ಅವನು ದರಿದ್ರ, ತಪಸ್ವಿ ಬ್ರಾಹ್ಮಣ, ನಿಸ್ಪೃಹ ಬ್ರಾಹ್ಮಣ, ಅವನು ದರಿದ್ರನೇ. ತಪಸ್ಸು ಬಿಟ್ಟವ, ಸ್ಪೃಹೆ ಇಟ್ಟುಕೊಂಡವ, ಅವನು ಎಂದಿಗೂ ದರಿದ್ರನಾಗ್ಲಿಕ್ಕೆ ಸಾಧ್ಯವಿಲ್ಲ. ಅವನು ಬಹಳ ಶ್ರೀಮಂತನೇ ಆಗಿರ್ತಾನೆ, ಇದರಲ್ಲಿ ಎರಡು ಮಾತಿಲ್ಲ. ಯಾರು ತಪಸ್ವಿ, ತತ್ವಜ್ಞಾನಿ, ನಿಸ್ಪೃಹ, ಈ 3 ಗುಣಗಳುಳ್ಳ ಯಾವನಿದ್ದಾನೆ ಅವನು 99% ದರಿದ್ರನೇ ಆಗಿರ್ತಾನೆ. ಅದರೊಳಗೆ ಅತ್ರಿ ಋಷಿಗಳು ಹೊರತಲ್ಲ, ನಾವ್ಯಾರು ಹೊರತಲ್ಲ. ಅಂದಮೇಲೆ ಆ ತರಹದ ಬ್ರಾಹ್ಮಣನಿಗೆ ಎಂದು ಏನು ಸಮಸ್ಯೆ ಬರುತ್ತೆ ಗೊತ್ತಾಗುವುದಿಲ್ಲ, ಯಾವಾಗ ಹಣದ ಅವಶ್ಯಕತೆ ಬೀಳತ್ತೆ ಗೊತ್ತಾಗುವುದಿಲ್ಲ. ಏನು ಮಾಡಬೇಕು ಅಂದರೆ, ಆ ಬ್ರಾಹ್ಮಣ ಏನು ಮಾಡಬೇಕಂದ್ರೆ ಭಾಳ ವಿಚಾರವಿಲ್ಲೇ ಇಲ್ಲ. ಯಾರು ಧಾರ್ಮಿಕರಾಗಿದ್ದಾರೆ, ಯಾರು ವಿಷ್ಣು ಭಕ್ತರಾಗಿದ್ದಾರೆ, ದಾನ ಧರ್ಮಗಳನ್ನು ಕೊಡುವುದಕ್ಕೆ ಆಸಕ್ತಿ ಅಭಿರುಚಿ ಉಳ್ಳವರಾಗಿರ್ತಾರೆ, ಅಂಥವ್ರ ಹತ್ರ ಹೋಗಿ ಹೇಳಿ ಅವರನ್ನು ಹಾಡಿ ಹೊಗಳಿ ಹಣವನ್ನು ಬೇಡುವುದು, ಇಷ್ಟೇ. ಅದು ಬಿಟ್ಟು ಬೇರೆ ಆಸ್ಪದವಿಲ್ಲ. ಯಾಕೆ? ಹಣ ಸಂಪಾದನೆಯ ಮಾರ್ಗ ಗೊತ್ತಿರುವುದಿಲ್ಲ. ಜ್ಞಾನ ಸಂಪಾದನೆಯ ಮಾರ್ಗ ಗೊತ್ತಿರುವವನಿಗೆ ಹಣ ಸಂಪಾದನೆಯ ಮಾರ್ಗ ಅವನಿಗೆ ಗೊತ್ತಿರುವುದಿಲ್ಲ. ಆದ್ದರಿಂದಾಗಿ ಆ ಹಣ ಸಂಪಾದನೆ ಅಂದರೆ ಬೇಡುವುದೇ. ದೇವರ ಹತ್ರ ಆದರೂ ಬೇಡುವುದು, ಋಷಿ ಮುನಿಗಳ ಹತ್ರ, ಜ್ಞಾನಿಗಳ ಹತ್ರ ಅನೇಕ ಮಂತ್ರ ಸ್ತೋತ್ರಗಳನ್ನು ಪಠನೆಯನ್ನು ಮಾಡ್ತಾ ಅಥವಾ ಹಿರಿಯರ ಹತ್ರ ಬೇಡುವುದು. ಇದು ಬೇಡೋದು ಮಾತ್ರ, ಇದು ಅತ್ಯಂತ ನಿಶ್ಚಿತ. ಹಾಗಾಗಿ ಅತ್ರಿ ಋಷಿಗಳು ಕೂಡ ವಿತ್ತಾರ್ಥಂ, ಹಣಕ್ಕಾಗಿ ತಾವು ಆ ಅಶ್ವಮೇಧ ಯಾಗಕ್ಕೆ, ಪೃಥು ಚಕ್ರವರ್ತಿಯ ಅಶ್ವಮೇಧ ಯಾಗಕ್ಕೆ ಹೋಗಬೇಕು ಎಂದು ವಿಚಾರವನ್ನು ಮಾಡ್ತಾರೆ. ಸವಿಚಿಂತ್ಯ ಮಹಾತೇಜಾ ವನಮೇವಾನ್ವರೋಚಯತ. ವನಕ್ಕೆ ಹೊರಟ. ಧರ್ಮಪತ್ನಿಂ ಸಮಾಹಾಯ ಪುತ್ರಾಶ್ಚೇದಂ ಉವಾಚ. ಧರ್ಮಪತ್ನಿಯನ್ನು, ಮಕ್ಕಳನ್ನು ಇಲ್ಲಿಗೆ ಕರೆದು, ಪ್ರಾಪ್ಸ್ಯಾಮ ಫಲಮತ್ಯಂತಂ ಬಹುಲಂ ನಿರುಪದ್ರವಂ. ನಮಗೆ ಅತ್ಯಂತವಾದ ಫಲ, ಕೊನೆಗೆ ಸಿಗಬೇಕಾದಂಥ ದಿವ್ಯವಾದ ಫಲ ಅಂದರೆ
ನಿರುಪದ್ರವವಾದ ಆತ್ಯಂತಿಕ ಫಲ ಅಂತಂದರೆ ಅದು ಮೋಕ್ಷವೇ ಮಾತು. ಆ ಮೋಕ್ಷವನ್ನೇ ನಾವು ಪಡೆಯೋಣ, ಇದರೊಳಗೆ ಎರಡು ಮಾತಿಲ್ಲ. ಆದರೆ ಅದಕ್ಕಾಗಿ ನಾನು ವನಕ್ಕೆ ಹೋಗಲಿಕ್ಕೆ ಬೇಕು, ವನಕ್ಕೆ ಹೋಗಿ ಸಾಧನೆಯನ್ನು ಮಾಡಿದರೆ ನನಗೆ ಮೋಕ್ಷ ಸಿಗತ್ತೆ. ಆದರೆ ಹೋಗುವುದಕ್ಕಿಂತಲೂ ಪೂರ್ವದೊಳಗೆ ಏನು ತಮ್ಮ ಭಾರ್ಯ, ಅದಕ್ಕಾಗಿ ವನಕ್ಕೆ ಹೋಗೋಣ ಅಂತ ಹೆಂಡತಿ ಮಕ್ಕಳನ್ನು ಕರೆದು ಅತ್ರಿ ಋಷಿಗಳು ಹೇಳಿದರು. ಆಗ ತಮ್ಮ ಭಾರ್ಯ ಪ್ರತ್ಯುವಾಚಾತ ಧನಮೇವಾವನ್ನು ರುಂಧತಿ. ಆಗ ಹೆಂಡತಿ ಬಂದು, ಅತ್ರಿ ಋಷಿಗಳ ಹೆಂಡತಿ ಅನಸೂಯಾದೇವಿ ಬಂದು ಹೇಳ್ತಾಳೆ, ಇಲ್ಲ, ನೀವು ಅವಶ್ಯವಾಗಿ ವನಕ್ಕೆ ಹೋಗಿ, ನಾನು ಬರ್ತೇನೆ, ಯಾಕೆ ನಾನು ಧರ್ಮಪತ್ನಿ, ಆದ್ದರಿಂದ ನಾನು ಬರ್ತೇನೆ. ಆದರೆ ಒಂದು ಏನು ಅಂತಂದರೆ, ಹಣ ಸಂಪಾದನೆಯನ್ನು ಮಾಡಿಕೊಂಡು ಬನ್ನಿ, ಮಕ್ಕಳಿಗೆ ನನಗೂ ಹಣವನ್ನು ವಿಭಾಗವನ್ನು ಮಾಡಿಕೊಡಿ, ಆಗ ನೀವು ಪರಿಪೂರ್ಣ ಮಟ್ಟದಲ್ಲಿ ಕೃತಕೃತ್ಯರಾಗ್ತೀರಾ. ಆಗ ನೀವು ಬೇಕಿದ್ರೆ ವನಕ್ಕೆ ಹೋಗಿ, ನಾನೂ ಬೇಕಾದ್ರೆ ನಿಮ್ಮ ಜೊತೆಗೆ ಬರ್ತೇನೆ. ತದಾದಾಯ ವಿಪ್ರರ್ಷೆ ಪ್ರತಿಗೃಹ್ಯ ಧನಂಬಹು. ಆದ್ದರಿಂದ ಹಾಗಾದ್ರೆ ಆಯಿತು, ನಾನು ಧನ ತರ್ತೇನೆ, ಅದೇನು ಭಾಳ ದೊಡ್ಡದು. ನನಗೆ ಜಗದೊಡೆಯನಾದ ದೇವರೇ ನನ್ನ ಸ್ವಾಮಿಯಾಗಿ ಇರುವಾಗ, ನಾನು ಬೇಡಿದ್ದನ್ನು ಬೇಡದೇ ಇರುವುದನ್ನು, ಅಮೂಲ್ಯವಾದ ಬೇಡಿದ್ದನ್ನೂ ಕೂಡ ಕೊಡುವಂತಹ ದೇವರು ನನ್ನ ಕೈಯಲ್ಲಿರುವಾಗ ಈ ಜುಜುಬಿ ಹಣ ತರುವುದು ಎಷ್ಟು ಹೊತ್ತಿನ ಕೆಲಸ, ನಾನು ತರ್ತೇನೆ ಹಣ. ಆ ಹಣ ತಂದ ಮೇಲೆ ನಾನು ವನಕ್ಕೆ ಹೋಗ್ಲಲ್ಲ, ತಪಸ್ಸಿಗೆ ಹೋಗ್ಬೋದಲ್ವ, ಅವಶ್ಯವಾಗಿ ಹೋಗಿ, ಹಾಗಾದ್ರೆ ನಾನು ಹೋಗ್ತೇನೆ ಅಂತ ಹೇಳಿ ಭೃತ್ಯಾನ್ ಸುತಾನ್ ಸಂವಿಭಜ್ಯ ತಥೋ ವ್ರಜ ಯಥೇಪ್ಸಿತಂ. ನಿನ್ನನ್ನು ನಂಬಿಕೊಂಡು ಅನೇಕ ಭೃತ್ಯರಿದ್ದಾರೆ, ನಿಮ್ಮನ್ನು ನಂಬಿಕೊಂಡು ಅನೇಕ ಮಕ್ಕಳಿದ್ದಾರೆ, ಅವರಿಗೆಲ್ಲರಿಗೂ ಹಣವನ್ನು ವಿಭಾಗವನ್ನು ಮಾಡಿ ಅಲ್ಲಿಂದ ನೀವು ಹೊರಡಿ, ನಿಮ್ಮ ಜೊತೆ ನಾನು ಬರ್ತೇನೆ. ಅನಸೂಯ ಪಾಪ ಯಥಾವತ್ತಾಗಿ ಏನು ಅನಿವಾರ್ಯವಿದೆ ಅದನ್ನು ತಾನು ನಿವೇದನವನ್ನು ಮಾಡಿದ. ಅತ್ರಿರ್ವಾಚ ಕಥಿತೋ ಮೈ ಮಹಾಭಾಗ್ಯೇ ಗೌತಮೇನ ಮಹಾತ್ಮನ ವೈನ್ಯೋ ಧರ್ಮಾರ್ಥ ಸಂಯುಕ್ತ ಸತ್ಯವ್ರತ ಸಮನ್ವಿತ. ಇಷ್ಟು ನನ್ನ ಹೆಂಡತಿ ಅನಸೂಯ ಹೇಳಿದಾಗ ಗೌತಮ ಋಷಿಗಳಿಂದ ಕೂಡಿಕೊಂಡು ನಾನು ಧರ್ಮಾರ್ಥ ಸಂಯುಕ್ತವಾದ ಹಣವನ್ನು ಪಡೆಯುವುದಕ್ಕಾಗಿ ನಾನೇನು ಮಾಡಿದೆ, ಅಲ್ಲಿಗೆ ಹೋದೆ. ಕಿಂ ತ್ವಸ್ತಿ ತತ್ರ ದ್ವೇಷ್ಟಾರೋ ನಿವಸಂತಿ ಹಿಮೇ ದ್ವಿಜಾಹ ಯಥಾ ಮೈ ಗೌತಮ ಪ್ರಾಹ ತಥೋ ನ ವ್ಯವಸಾಮ್ಯಹಂ ಇತ್ಯಾದಿಯಾಗಿ ಹೋಗ್ತಾ ಇರುವಾಗ ಗೌತಮರು ಅವರಿಬ್ಬರು ಎಲ್ಲ ಮಾತನಾಡ್ತಾ ಇದ್ದಾರೆ. ಗಾಶ್ಚಮೇ ದಾಸ್ಯತೆ ವೈನ್ಯ ಪ್ರಭೂತಂ ಚ ಅರ್ಥಸಂಯುತಂ ಏವ ಮುಕ್ತ ಜಗಾಮಾಶು ವೈನ್ಯ ಯಜ್ಞಂ ಮಹಾತಪಾಹ. ಗೌತಮರಿಗೆ ಹೇಳ್ತಾರೆ, ಇಲ್ಲ, ನಾನು ಹೋಗ್ತಾ ಇರೋದು ಯಾಕೆ ಅಂತಂದರೆ ಆ ಪೃಥುಚಕ್ರವರ್ತಿ ನನಗೆ ಆಕಳುಗಳನ್ನು ಕೊಡ್ತಾನೆ, ಸಮೃದ್ಧವಾದ ಐಶ್ವರ್ಯ ಕೊಡ್ತಾನೆ, ಹಣ ಕೊಡ್ತಾನೆ, ಅದಕ್ಕಾಗಿ ನಾನು ಹೋಗ್ತಾ ಇದ್ದೇನೆ, ನಡಿ ಹೊರಡೋಣ ಅಂತ ಹೇಳಿ ಗತ್ವಾಚ ಯಜ್ಞಾಯತನ ಮಾತ್ರಿ ಸ್ತುಷ್ಟಾವ ತಮ್ ನೃಪಂ. ಯಜ್ಞಕ್ಕೆ ಹೋದ ಮೇಲೆ ಏನು ಮಾಡಬೇಕಲ್ಲಿ, ಆ ಯಜಮಾನ ಪೃಥುಚಕ್ರವರ್ತಿ, ಆ ಪೃಥುಚಕ್ರವರ್ತಿಯನ್ನು ಚೆನ್ನಾಗಿ ಸ್ತೋತ್ರವನ್ನು ಮಾಡಿದರು. ಅತ್ರಿ ಋಷಿಗಳು ಭಾರೀ ವೈಭವದಿಂದ ಸ್ತೋತ್ರ ಮಾಡಿದರು. ವಾಕ್ಯೈರ್ ಮಂಗಲ ಸಂಯುಕ್ತೈ ಪೂಜೆಯಾನೋ ಬ್ರವಿದ್ವಚಃ. ಮಂಗಲ ಸಂಯುಕ್ತವಾದ ಮಾತುಗಳಿಂದ ಅವರನ್ನು ಚೆನ್ನಾಗಿ ಅರ್ಚನೆಯನ್ನು ಮಾಡಿ ವೈಭವದಿಂದ ಹೇಳಿದರು. ರಾಜನ್ ಧನ್ಯ, ನೀನು ಧನ್ಯತಮನಾಗಿದ್ದೀಯ, ಮಾಡಬೇಕಾದದ್ದು ಏನೂ ಇಲ್ಲ. ಧನ್ಯ ಅಂತಂದ್ರೆ ಯಾರನ್ನು ಕರೀತಾರೆ, ಮಾಡಬೇಕಾದ ಕರ್ತವ್ಯಗಳನ್ನೆಲ್ಲ ಮಾಡಿ ಮುಗಿಸಿದವನು ಧನ್ಯ. ಆದ್ದರಿಂದಾಗಿ ರಾಜೇಂದ್ರನಿಗೆ ಮಾಡಬೇಕಾದದ್ದು ಏನಿದೆ, ಎಲ್ಲ ಕರ್ತವ್ಯಗಳನ್ನು ಮುಗಿಸಿಬಿಟ್ಟಿದ್ಯಾ. ಅಶ್ವಮೇಧ ಆಗಬೇಕು, ಅದೂ ಆಗಿ ಹೋಯ್ತು, ಇನ್ನೇನು ನೀನು ಮಾಡುವುದಿದೆ, ಆದ್ದರಿಂದಾಗಿ ನೀನು ಧನ್ಯ. ತ್ವಮ್ ಈಶಃ, ನೀನೆಲ್ಲರಿಗೂ ಸ್ವಾಮಿಯಾಗಿದ್ದೀಯ. ಜಗತ್ತಿನೊಳಗೆ ಮೊಟ್ಟ ಮೊದಲನೇ ರಾಜ ನೀನು, ಪ್ರಥಮೋ ನೃಪ. ಇವತ್ತು ಹೇಗೆ ರಾಷ್ಟ್ರಾಧ್ಯಕ್ಷರಿಗೆ ಪ್ರಥಮ ಪ್ರಜೆ ಅಂತ ಕರೀತಾರೆ, ಹಾಗೆ ಮೊಟ್ಟ ಮೊದಲನೇ ಪ್ರಥಮ ಪ್ರಜೆ ಅಂತಂದರೆ ಅದು ಪೃಥುಚಕ್ರವರ್ತಿ. ಸ್ತುವಂತಿ, ಈ ರೀತಿಯಾಗಿ ನಿನ್ನನ್ನು ಸ್ತೋತ್ರ ಮಾಡ್ತಾ ಇರ, ಹಾಗೆ ಹೀಗೆ ಅಂತ ಹೇಳಿ ಚೆನ್ನಾಗಿ ಹಾಡಿ ಹೊಗಳಿ ಪೃಥುಚಕ್ರವರ್ತಿಯನ್ನು ಸಂತೋಷಪಡಿಸಿದರು. ಗೌತಮರಿಗೆ ಸ್ವಲ್ಪ ಸಿಟ್ಟು ಬಂತು, ಪಕ್ಕದಲ್ಲೇ ಇದ್ರು ಗೌತಮರು, ಸ್ವಲ್ಪ ಸಿಟ್ಟು ಬಂತು. ಮೈವ ಮತ್ರೇ ಪುನರ್ಬ್ರೂಯ ನತೆ ಪ್ರಜ್ಞಾ ಸಮಾಹಿತ. ಅರೇ ಅತ್ರಿ, ಎಲ್ಲಿ ಬುದ್ಧಿ ಎಲ್ಲಿಟ್ಟಿಯೋ ಮಾರಾಯ ನೀನು. ಧಾತ ಅಂತ ಹೇಳ್ತಾ ಇದೀಯ, ವಿಧಾತ ಅಂತ ಹೇಳ್ತೀಯ, ನೀನೇ ಪ್ರಥಮ ಪ್ರಜೆ ಅಂತ ಹೇಳ್ತಾ ಇದ್ದೀಯ, ಎಷ್ಟೆಲ್ಲ ಹೇಳ್ತೀಯ. ಇದು ಇವ್ರಿಗೆ ಹೇಳ್ಬೇಕ ನೀನು? ಕಂಡವರ ಮುಂದೆ ಕಂಡವರನ್ನು ಸ್ತೋತ್ರವನ್ನು ಮಾಡಿ ಹೊಟ್ಟೆ ಹೊರೆಯೋದಕ್ಕಾಗಿ ಕಂಡವರನ್ನು ಸ್ತೋತ್ರ ಮಾಡಬೇಕೇ ನೀನು? ಛೇ, ಹಾಗೆಲ್ಲ ಮಾಡೋದಲ್ಲಲ್ವ? ಬುದ್ಧಿ ಎಲ್ಲಿಟ್ಟಿದೀಯ ನೀನು? ನಮ್ಮ ಪಾಲಿಗೆ ಧಾತ ವಿಧಾತ ಪ್ರಜಾಪತಿ ಅಂದ್ರೆ ಮಹೇಂದ್ರ, ಇಂದ್ರನೇ ಅಲ್ವ? ಇಂದ್ರನನ್ನು ಸ್ತೋತ್ರವನ್ನು ಮಾಡಬೇಕಲ್ವೇ? ಅವನೇ ಪ್ರಥಮ ಪ್ರಜೆ ಅಲ್ವಾ, ಅವನನ್ನು ಸ್ತೋತ್ರ ಮಾಡಬೇಕು. ಆ ಎಲ್ಲ ಶಬ್ದಗಳಂತಂದು ಇವನಲ್ಲಿ ಹೇಳ್ತಾ ಇದ್ದೀಯಲ್ಲ ನೀನು ಅಂತ ಹೇಳಿ.
ಅಥಾತ್ರಿರಪಿ ರಾಜೇಂದ್ರ ಗೌತಮಂ ಪ್ರತ್ಯಭಾಷತ. ಕೇಳಿಸಿಕೊಂಡು ಅತ್ರಿಗಳು ಕೂಡಲಿಲ್ಲ, ಬ್ರಾಹ್ಮಣರು ತತ್ವಜ್ಞಾನಿಗಳು ವಾಕ್ಯಾರ್ಥ ಕೇಳಿದರು. ಏನು ವಾಕ್ಯಾರ್ಥ ಪ್ರಾರಂಭವಾಯಿತು ಅಂದ್ರೆ, ಅಯಮೇವ ವಿಧಾತ ತಥೈವೇಂದ್ರ ಪ್ರಜಾಪತಿ. ಮೊಟ್ಟ ಮೊದಲನೆಯ ವಿಧಾತ ಇವನೇ, ಆಮೇಲೆ ಹಿಂದೆ ಇರಲಿ ಪ್ರಜಾಪತಿ ಆಗಿರಲಿ ಉಳಿದವರಾಗಿರಲಿ, ಆದರೆ ನಮ್ಮ ಪಾಲಿಗೆ ವಿಧಾತ ಅಂದರೆ ಯಾರು? ಪೃಥುಚಕ್ರವರ್ತಿಯೇ. ತ್ವಮೇವ ಮುಖ್ಯಸೇ ಮೋಹ, ನಿನಗೆ ಮೋಹವಿದೆ, ನನಗೇನು ಜ್ಞಾನ ಹೇಳಲಿಕ್ಕೆ ಬರ್ತೀಯ? ನಿನ್ನ ಎಲೆ 4 ಕೊಣ ಬಿದ್ದಾವೆ, ನಿನ್ನ ಎಲೆಯೊಳಗೆ 4 ಕತ್ತಿ ಬಿದ್ದಾವೆ, ಅವನು ಸರಿಸೋದು ಬಿಟ್ಟು ನನ್ನ ಎಲೆಗೆ ನೊಣ ಸರಿಸ್ಲಿಕ್ಕೆ ಬರ್ತೀಯಲ್ಲ, ಹಾರಿಸ್ಲಿಕ್ಕೆ ಬರ್ತೀಯಲ್ಲ, ಹಾಗಾಚೆ ಅಂತ ಹೇಳಿ ಗೌತಮರನ್ನು ಅತ್ರಿ ಪಕ್ಕದಕ್ಕೆ ಸರಿಸಿದ. ಗೌತಮ ಉವಾಚ ಜಾನಾಮಿ ನಾಹಂ ಮುಹ್ಯಾಮಿ ತ್ವಂ ವಿವಿಕ್ಷುರ್ವಿಮುಹ್ಯಸೆ ಸ್ತೌಷಿತ್ವಂ ದರ್ಶನ ಪ್ರೇಪ್ಸು ರಾಜಾನಂ ಜನ ಸಂಸದೆ. ಆಗ ಗೌತಮರು ಹೇಳ್ತಾರೆ, ಅತ್ರಿ ಏನು ನನಗೆ ಮೋಹವಿಲ್ಲ, ನಿನಗೆ ಮೋಹವಿದೆ, ನಿನಗೆ ಹಣ ಬೇಕಾಗಿದೆ, ನಿನಗೆ ಐಶ್ವರ್ಯ ಬೇಕಾಗಿದೆ, ಆದ್ದರಿಂದ ಇರುವುದಲ್ಲದ ವಿಷಯಗಳನ್ನೆಲ್ಲ ರಾಜನಿಗೆ ಹೇಳಿ ಸಂಬೋಧಿಸಿ ಅವರನ್ನು ಮೆಚ್ಚಿಸಿ ನೀನು ನಾಟಕವನ್ನು ಮಾಡ್ತಾ ಅವನಿಂದ ಹಣವನ್ನು ಸಂಪಾದನೆಯನ್ನು ಮಾಡಿಕೊಳ್ಳಬೇಕಂತ ಹೊಂಚಾಕಿ ಅಲ್ಲ ಮೂರ್ಖ. ನಾವೆತ್ತ ಪರಮಂ ಧರ್ಮಂ, ಶ್ರೇಷ್ಠವಾದ ಧರ್ಮ ಏನು ಗೊತ್ತಿಲ್ವ? ದೇವರು ಒಂದೇ ಶಬ್ದ, ದೇವರು ಮೊಟ್ಟ ಮೊದಲಿಗೆ ವಾಚ್ಯನಾಗಿದ್ದಾನೆ, ಆಮೇಲೆ ದೇವತೆಗಳು ವಾಚ್ಯನಾಗಿದ್ದಾರೆ, ಆಮೇಲೆ ಉಳಿದ ರಾಜರುಗಳಲ್ವ ಅಂತ ಹೇಳಿ ಇಬ್ಬರಲ್ಲಿ ಭಾರೀ ವಾಕ್ಯಾರ್ಥ ನಡೀತಾ ಇದೆ, ಜೋರ್ದಾರ್ ವಾಕ್ಯಾರ್ಥ ನಡೀತಾ ಇದೆ. ಗದ್ದಲ ಪ್ರಾರಂಭವಾಯಿತು. ಆಗ ಮುಂದೆ ಕೂತ ದೊಡ್ಡ ದೊಡ್ಡ ಋಷಿಗಳು, ಸನತ್ ಕುಮಾರರು ಮೊದಲಾಗಿರ್ತ, ಕಶ್ಯಪರು, ನಾರದರು ಮೊದಲ ದೊಡ್ಡ ದೊಡ್ಡ ಜ್ಞಾನಿಗಳು, ಋಷಿಗಳ ದಂಡೆ ಅಲ್ಲಿತ್ತು. ಏನು ಗದ್ದಲ ನಡೀತಾ ಇದೆ ಅಲ್ಲಿ? ಪ್ರವೇಶಕ್ಕೇನ ದತ್ತೋಯಂ, ಇಂಥವ್ರಿಗೆ ಯಾಕೆ ಗದ್ದಲ ಮಾಡೋ ಹುಡುಗರಿಗೆ ಯಾಕೆ ಒಳಗೆ ನೀವು ದಾರಿ ಮಾಡಿ ಕೊಟ್ರಿ ನೀವು ಅಂತ ಹೇಳಿ ಮೇಲವ್ರು ಯಾರೋ ಜಬಡಿಸ್ರು, ನಡ್ರಿ ಕಳಿಸಿ ಗಪ್ ಕೊಡಿಸ್ರು. ಏನು ಯಜ್ಞ ನಡೀತಾ ಇದೆ, ಏನು ನಮ್ಮ ಗದ್ದಲ ಹಾಕ್ತಾ ಇದ್ದಾರೆ, ಅವ್ರನ್ನ ಹೊರಗೆ ಕಳಿಸ್ರಿ ಇಲ್ಲ ಗಪ್ ಕೊಡಿಸ್ರಿ ಅಂತ ಹೇಳಿ ಕೊಟ್ಟು ಕಳಿಸ್ತಾ ಇರುವಾಗ ಎದ್ದು ಹೋಗಿ ಅವರನ್ನು ಹೇಳುವವರು ಯಾರು? ಹಿರಿಯರಾಗಿರ್ತಕ್ಕಂಥ ಪರಮ ಧಾರ್ಮಿಕರಾದ ತತ್ವಜ್ಞಾನಿಗಳಾದ ಕಶ್ಯಪರು ಬರ್ತಾರೆ. ಕಶ್ಯಪರು ಬಂದು, ಅತ್ರಿ ಗೌತಮ್ ಗಪ್ ಕೊಡ್ರಿ, ಎಷ್ಟು ಮಾತಾಡ್ತಿರೋದು, ಏನದು ವಾಕ್ಯಾರ್ಥ ಅಂತ ಹೇಳಿ ಜೋರು ಮಾಡಿ ಗಪ್ ಕೊಡಿಸ್ತಾ ಇದ್ದಾರೆ. ಆಗ ಗೌತಮರು ಹೇಳ್ತಾ ಇದ್ದಾರೆ, ನಮ್ಮಿಬ್ಬರ ಹರಟಿ ಹೊಡಿತಾ ಇಲ್ಲ ನಾವು ಗಪ್ ಕೊಡು ಅಂತ ಕೂಡಿಸ್ಲಿಕ್ಕೆ, ವಾಕ್ಯಾರ್ಥ ನಡೀತಾ ಇದೆ. ಏನು ವಾಕ್ಯಾರ್ಥ ಅಂತಂದರೆ, ಈ ಅತ್ರಿ ಹೇಳಿದ ಈ ಏನಂತಾರೆ ಪೃಥುಚಕ್ರವರ್ತಿಗೇನೆ ಧಾತ ವಿಧಾತ ಎಂಬುದಾಗಿ ವಿಶೇಷಣಗಳನ್ನು ಕೊಟ್ಟು ಸಂಬೋಧನೆಯನ್ನು ಮಾಡ್ತಾ ಇದ್ದಾರೆ. ಅದನ್ನು ಕೊಡುವುದಲ್ಲ, ಧಾತ ವಿಧಾತ ಎರಡನ್ನು ಹೇಳಬೇಕಾದ್ರೆ ಇಂದ್ರ ಮಹೇಂದ್ರ ದೇವರಿಗೆ ಹೇಳಬೇಕೇ ಹೊರತು ಇವರಿಗಲ್ಲ ಅಂತ ನಾನು ಹೇಳ್ತಾ ಇದ್ದೇನೆ. ಹಾಗಾಗಿ ವಾಕ್ಯಾರ್ಥ ನಡೀತಾ ಇದೆ ಹೊರತು ಹರಟಿ ಹೊಡಿತಾ ಇಲ್ಲ ಅಂತ ಇಷ್ಟು ಹೇಳಿದರು. ಯಾವಾಗ ಕಶ್ಯಪರು ಬರ್ತಾ ಇದ್ರು ಆಗ ಅನೇಕ ಋಷಿಗಳು ಬಂದರು. ಆ ಋಷಿಗಳಿಗೆಲ್ಲ ಇಷ್ಟು ವಿಷಯ ಗೊತ್ತಾಯಿತು. ಹಾಗಾದರೆ ಇದರ ನಿರ್ಣಯ ನಾವು ಮಾಡಿಕೊಳ್ಳಬೇಕು ಅಂತೇಳಿ ಕಶ್ಯಪರಿಂದ ಸಹಿತರಾಗಿ ಎಲ್ಲ ಋಷಿಗಳು ಏನು ಮಾಡಿದ್ರು ಅಂದರೆ, ಅಲ್ಲೇ ಪಕ್ಕದಲ್ಲಿ ಸನತ್ ಕುಮಾರರು ಕೂತಿರ್ತಾರೆ. ಸನತ್ ಕುಮಾರ್ ಹತ್ರ ಹೋದರು. ತತಸ್ತು ಗೌತಮೇನೋಕ್ತಂ ವೈಕ್ಯಂ ವೈನ್ಯಸ್ಯ ಸಂಸದೆ ಶುತ್ವೈವ ತು ಮಹಾತ್ಮಾನೋ ಮುನಯೋ ಅಭ್ಯದ್ರವಂ ಸನತ್ ಕುಮಾರಂ ಧರ್ಮಜ್ಞಂ ಸಂಶಯಚ್ಛೇದನಾಯ ವೈ. ಆಗ ಸಂಶಯ ಕತ್ತರಿಸಿ ಹಾಕುವುದು, ಸಂಶಯಚ್ಛಿತ ಗುರುರುಕ್ತೋ ಮನುಷ್ಯವೇ, ಸ್ವಯಂ ಅಸಂಶಿತರಾಗಿರಬೇಕು, ಸಂಶಯವಿರಬಾರದು. ಭಕ್ತರ ಶಿಷ್ಯರ ಸಂಶಯವನ್ನು ಪರಿಹಾರವನ್ನು ಮಾಡುವವರು ಯಾರು? ಅವರೇ ಗುರುಗಳು. ಆದ್ದರಿಂದ ಈಗ ಸನತ್ ಕುಮಾರ್ ಇದ್ದಾರೆ, ಅವರ ಹತ್ರ ಹೋಗೋಣ, ನಿವೇದನೆ ಮಾಡಿಕೊಂಡು ನಮ್ಮ ಸಂಶಯವನ್ನು ಪರಿಹಾರ ಮಾಡಿಕೊಳ್ತಾರೆ ಅಂತ ಹೇಳಿ ಅವ್ರ ಹತ್ರ ಬಂದು ಸನತ್ ಕುಮಾರ್ರೇ ಹೇಳ್ಬೇಕಂತ ಕೇಳಲಿಲ್ಲ. ಹೇಗೆ ಕೇಳಿದ್ರು ಅಂತಂದರೆ, ಪ್ರಪ್ರಚ್ಚು ಪ್ರಣತಾ ಸರ್ವೇ ಬ್ರಹ್ಮಾಣಮಿವ ಸೋಮಪಾಹ. ಸೋಮಪಾನಾರ್ಹ ದೇವತೆಗಳು ಬ್ರಹ್ಮದೇವರನ್ನು ಹೇಗೆ ನಮಸ್ಕಾರ ಆದರ ಗೌರವಗಳನ್ನು ಕೊಟ್ಟು ಪ್ರಾರ್ಥನೆಯನ್ನು ಮಾಡಿಕೊಳ್ತಾರೆಯೋ ಹಾಗೆ ಧರ್ಮಜ್ಞರಾದ ಸನತ್ ಕುಮಾರರಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಹಾಕಿ, ಸ್ವಾಮಿ ನಮಗೆ ಒಂದು ದೊಡ್ಡ ಸಂಶಯವಿದೆ, ಸಂಶಯವನ್ನು ಪರಿಹಾರ ಮಾಡ್ತೀರಾ? ಅತ್ಯಂತ ವಿನಯದಿಂದ ಪ್ರಾರ್ಥನೆಯನ್ನು ಮಾಡಿಕೊಂಡು ಸಚದೇಶಂ ವಚಶ್ರುತ್ವ ಯಥಾ ತತ್ವಂ ಮಹಾತಪಾಹ ಪ್ರತ್ಯುವಾಚಾದ ತಾನೇಹಂ ಧರ್ಮಾರ್ಥ ಸಹಿತಂ ವಚು. ಏನೋ ಹೇಳಿ ಏನು ಸರ್ ಹೇಳಿದೆ. ಆಗ ಸನತ್ ಕುಮಾರ್ ಹೇಳ್ತಾರೆ, ಬ್ರಹ್ಮಕ್ಷತ್ರೇಣ ಸಹಿತಂ ಕ್ಷತ್ರಂಚ ಬ್ರಹ್ಮಣ ಸಹ ಸಂಯುಕ್ತೋ ದಹತಶತ್ರುನ್ ವನಾನೀವ ಅಗ್ನಿಮಾರುತು. ಬ್ರಾಹ್ಮಣ ಕ್ಷತ್ರಿಯನಿಂದ ಸಹಿತನಾದಾಗ, ಕ್ಷತ್ರಿಯ ಬ್ರಾಹ್ಮಣನಿಂದ ಸಹಿತನಾದಾಗ ಇವರೀರ್ವರು ಕೂಡಿ ಏನು ಮಾಡ್ತಾರೆ ಅಂದರೆ, ಶತ್ರುಗಳನ್ನೆಲ್ಲ ನಾಶ ಮಾಡಿ ಹಾಕುವ ಅಮೋಘವಾದ ಸಾಮರ್ಥ್ಯವನ್ನು ಪಡೆದವರಾಗಿದ್ದಾರೆ. ಹೇಗೆ ಅಂತಂದರೆ,
ಅಗ್ನಿ ಮತ್ತು ಗಾಳಿಗಳು ಒಂದು ಕಡೆಗೆ ಸೇರಿದರೆ ವನವನ್ನೆಲ್ಲ ಹೇಗೆ ಸುಟ್ಟು ಭಸ್ಮವಾಗಿ ಬಿಡಿಸಬೇಕು, ಹಾಗೆ ಇವರೆಲ್ಲರೂ ಅಷ್ಟು ಸಾಮರ್ಥ್ಯವುಳ್ಳವರು. ರಾಜಾವೈ ಪ್ರಥಿತೋ ಧರ್ಮ ಪ್ರಜಾನಾಂ ಪತಿರೇವಚ. ರಾಜ ಧರ್ಮ ಸಂಸ್ಥಾಪಕ, ಪ್ರಜೆಗಳಿಗೆ ಒಡೆಯ. ಸಯೇವ ರಾಜನೇ ಪ್ರಜೆಗಳ ಪಾಲಿಗೆ ಶಕ್ರ, ರಾಜನೇ ಪ್ರಜೆಗಳ ಪಾಲಿಗೆ ಶುಕ್ರ, ರಾಜನೇ ಪ್ರಜೆಗಳ ಪಾಲಿಗೆ ಧಾತ, ರಾಜನೇ ಪ್ರಜೆಗಳ ಪಾಲಿಗೆ ಬೃಹಸ್ಪತಿ, ರಾಜನೇ ಪ್ರಜೆಗಳ ಪಾಲಿಗೆ ಪ್ರಜಾಪತಿ, ವಿರಾಟ್, ಸಾಮ್ರಾಟ್. ಇದರಲ್ಲಿ ಎರಡು ಮಾತೇ ಇಲ್ಲ. ಇದು ಅತ್ಯಂತ ಗಟ್ಟಿಯಾಗಿ ನಿಶ್ಚಿತವಾದದ್ದು ಅಂತ ಸನತ್ ಕುಮಾರರು ಹೇಳಿದರು. ಇಲ್ಲಿ ಎರಡು ವಿಷಯಗಳಿದೆ. ನಾನು ಮೊದಲಿಗೆ ಪ್ರಾರಂಭವನ್ನು ಮಾಡಿದೆ. ಪೃಥುಚಕ್ರವರ್ತಿಯಲ್ಲಿ ದೇವರ ವಿಶಿಷ್ಟವಾದ ಅಂಶವಿದೆ, ಪೃಥ್ವಾವಿಷ್ಟವಾದ ಭಗವಂತನ ರೂಪ. ಸೊ ಹಾಗಾಗಿ ದೇವರೇ ನಿಜವಾಗಿಯೂ ಧಾತ, ವಿಧಾತ, ಶಕ್ರ, ಶುಕ್ರ ಎಲ್ಲವೂ ದೇವರೇ ಆಗಿದ್ದಾನೆ. ಇದರಲ್ಲಿ ಎರಡು ಮಾತಿಲ್ಲ. ಅದರಿಂದಾಗಿ ಅತ್ರಿ ಋಷಿಗಳು ಅವನಿಗೆ ಸಂಬೋಧನೆಯನ್ನು ಮಾಡಿದ್ದು ಅತ್ಯಂತ ಯೋಗ್ಯವೇ, ಸೂಕ್ತವೇ. ಇನ್ನು ಎರಡನೇದ್ದು, ಪ್ರಜೆಗಳಾದ ಭೂಮಿಯ ಜನರಿಗೆ ರಾಜನೇ ದೊಡ್ಡ ವಿರಾಟ್ ಚಕ್ರವರ್ತಿ. ಆದ್ರಿಂದಾಗಿ ರಾಜನೇ ಧರ್ಮವನ್ನು ಉಳಿಸಬೇಕು, ರಾಜನೇ ಧರ್ಮವನ್ನು ಬೆಳೆಸಬೇಕು, ರಾಜನೇ ತಿನ್ಲಿಕ್ಕೆ ಕೊಡಬೇಕು, ರಾಜನೇ ಉಣ್ಲಿಕ್ಕೆ ಕೊಡಬೇಕು, ಎಲ್ಲವೂ ರಾಜನದೇ ಕಾರ್ಯ. ಹಾಗಾಗಿ ರಾಜರು ಮಹಾ ತಪಸ್ವಿಗಳಾಗಿರ್ತಿದ್ರು. ಈಗಿನ ಕಾಲದ ರಾಜರಾಗಿ ಇರ್ತಿರ್ಲಿಲ್ಲ. ತಪಸ್ಸು ಇಲ್ಲದಿರುವ ರಾಜರು ಈಗಿದ್ದಾರೆ. ಆಗಿನ ಕಾಲದ ಪ್ರತಿ ಒಬ್ಬ ರಾಜರು ಮಹಾ ತಪಸ್ವಿಗಳಾಗಿದ್ದರು. ಯಾಕೆಂದರೆ ತಮ್ಮ ಪುಣ್ಯದ ಬಲದಿಂದಲೇನೆ ರಾಷ್ಟ್ರವನ್ನು ನಡೆಸಬೇಕು ಎನ್ನುವ ಎಚ್ಚರಿಕೆ ಅವರಿಗೆ ಪೂರ್ಣವಾಗಿ ಇತ್ತು. ಆದ್ದರಿಂದಾಗಿ ಹೇಳಿದ್ದಿದ್ದು ಕಸ್ತಂನಾರ್ಚಿತ ಮರ್ಹತಿ. ಆದ್ದರಿಂದಾಗಿ ಈ ಅತ್ರಿ ಋಷಿಗಳು ಸ್ತೋತ್ರವನ್ನು ಮಾಡಿದ್ದು ತಪ್ಪು ಅಂತ ಯಾಕೆ ಹೇಳ್ತೀರಾ? ಸರಿಯಾದದ್ದಿದೆ. ಪುರಾಯೋ ನಿರ್ಯುಧಾಜಿಚ್ಚ ಅಭಿಷ್ಟಾನುಚಿತೋ ಭವಃ ಸ್ವರ್ಣೇತ ಸಹಜಿತ್ ಬಭ್ರುಹು ಇತಿ ರಾಜಾಭಿಧೀಯತೆ. ಕೇಳಿಲಿ, ಯುಧಾಜಿತ್, ರಾಜನಿಗೆ ಯುಧಾಜಿತ್, ಯುದ್ಧದಲ್ಲಿ ಗೆದ್ದು ಶತ್ರುಗಳ ಪೀಡೆ ಪರಿಹಾರವನ್ನು ಮಾಡೋನು ಯುಧಾಜಿತ್. ಅಭಿಷ್ಟವಾದ ಅನ್ನವನ್ನು ಕೊಡುವವನು ರಾಜ. ಸ್ವರ್ಣೇತ, ಎಲ್ಲ ಪ್ರಜೆಗಳನ್ನು ಸ್ವರ್ಗಕ್ಕೆ ಕರೆದುಕೊಂಡು ಹೋಗುವವನು ರಾಜ. ಸಹಜಿತ್ ಬಭ್ರು ಇತ್ಯಾದಿಯಾದ ಸತ್ಯಯೋನಿಹಿ ಪುರಾವಿತ್, ಸತ್ಯ ಧರ್ಮ ಪ್ರವರ್ತಕ, ಸತ್ಯ ಹಾಗೂ ಧರ್ಮವನ್ನು ಪ್ರವರ್ತನೆಯನ್ನು ಮಾಡುವವನು ರಾಜ. ಧರ್ಮ ದೃಶಯೋಭೀತ ಅಧರ್ಮ ದೃಶಯೋಭೀತ ಬಲಂ ಕ್ಷತ್ರೇ ಸಮಾಧದತ. ಆದ್ದರಿಂದಾಗಿ ರಾಜನನ್ನು ಈ ರೀತಿಯಾಗಿ ಸ್ತೋತ್ರ ಮಾಡಿದ್ದು, ರಾಜನನ್ನು ಈ ರೀತಿಯಾಗಿ ಕೊಂಡಾಡಿದ್ದು ಇದು ಅತ್ಯಂತ ಯೋಗ್ಯವೇ ಆಗಿದೆ, ಸೂಕ್ತವೇ ಆಗಿದೆ. ಯಾಕೆ ಹೇಳ್ತೇನೆ ಕೇಳಿಲ್ಲಿ. ಅಧರ್ಮ ದೃಶಯೋಭೀತಾ, ಅಧರ್ಮದಿಂದ ಹಾಗೂ ಅಧಾರ್ಮಿಕರಿಂದ ಎಲ್ಲ ಋಷಿಗಳು ತುಂಬ ಭೀತರಾದರು, ಪ್ರಭೀತರಾದರು. ಆಗ ಆ ಎಲ್ಲ ಋಷಿಗಳು ತಮ್ಮ ಅದ್ಭುತವಾದ ಬಲ ಸಾಮರ್ಥ್ಯವನ್ನು, ಪುಣ್ಯ ಪ್ರಜಯವನ್ನು ಕ್ಷತ್ರಿಯರಲ್ಲಿ ಇಟ್ಟರು. ತಸ್ಮಾತಿ ಬ್ರಾಹ್ಮಣ ಕ್ಷತ್ರಂ ಕ್ಷತ್ರೇಣ ಬ್ರಹ್ಮಚಾವೇಯಂ. ಆದ್ದರಿಂದಾಗಿಯೇನೆ ಬ್ರಾಹ್ಮಣರಿಂದ ಕ್ಷತ್ರಿಯ. ಯಾಕೆ? ಬ್ರಾಹ್ಮಣರು ತಮ್ಮ ಎಲ್ಲ ಶಕ್ತಿ ಸಾಮರ್ಥ್ಯ ಬಲಗಳನ್ನು ಕ್ಷತ್ರಿಯನಲ್ಲಿ ಇಟ್ಟರು. ಆದ್ದರಿಂದಾಗಿ ಕ್ಷತ್ರಿಯನ ಜೀವನ ಬ್ರಾಹ್ಮಣನಿಂದ. ಕ್ಷತ್ರಿಯ ಬ್ರಾಹ್ಮಣರಿಗೆ ಅಧಾರ್ಮಿಕರಿಂದ ಆಗುವ, ಅಧರ್ಮದಿಂದ ಆಗುವ ಎಲ್ಲ ಪೀಡೆಗಳನ್ನು ಪರಿಹಾರವನ್ನು ಮಾಡಿ ಧರ್ಮ ಮಾರ್ಗದಲ್ಲಿ ಇರಿಸಿದ. ಆದ್ದರಿಂದಾಗಿ ಕ್ಷತ್ರಿಯನ ಉಪಕಾರ ಬ್ರಾಹ್ಮಣನಿಗುಂಟು. ಆದ್ದರಿಂದಾಗಿ ಬ್ರಾಹ್ಮಣ ಹಾಗೂ ಕ್ಷತ್ರಿಯರು ಇಬ್ಬರು ಅನ್ಯೋನ್ಯವಾಗಿ ಇರುವಂಥವರು. ಆದ್ದರಿಂದಾಗಿ ಆದಿತ್ಯೋ ದಿವಿದೇವೇಶು ತಮೋ ನುದತಿ ತೇಜಸ. ಸ್ವರ್ಗಲೋಕದೊಳಗೆ ಹೇಗೆ ಆದಿತ್ಯ ತಮಸ್ಸನ್ನು ಪರಿಹಾರವನ್ನು ಮಾಡ್ತಾನೆಯೋ ಅದೇ ರೀತಿಯಾಗಿ ನೃಪತಿ ಭೂಮಿಯೊಳಗೆ ಅಧರ್ಮವೆಂಬ ತಮಸ್ಸನ್ನು ನಾಶ ಮಾಡಿ ಹಾಕ್ತಾನೆ. ಆದ್ದರಿಂದಾಗಿ ಆದಿತ್ಯ ಅಂತಂದರೆ ರಾಜನೇ. ಸ್ವಯಂ ಅಧಾರ್ಮಿಕನಾದವನು ಅಂತ ಹೇಳಿಲ್ಲ, ಸ್ವಯಂ ಧಾರ್ಮಿಕನಾಗಿದ್ದು ಧಾರ್ಮಿಕರಿಗೆ ಉಂಟಾಗುವ ಅಧಾರ್ಮಿಕ ಪ್ರಭಾವ ಕತ್ತಲನ್ನು ಕತ್ತರಿಸಿ ಹಾಕಿ ಧರ್ಮ ಮಾರ್ಗದಲ್ಲಿ ಪ್ರಚೋದನೆಯನ್ನು ಮಾಡುವ ರಾಜನೇ ಸೂರ್ಯ, ಚಂದ್ರ ಇತ್ಯಾದಿಯಾಗಿ. ಉತ್ತರ ಸಿದ್ಧತೆ ಪಕ್ಷೋ ಏನ ರಾಜೇತಿ ಭಾಷಿತಂ. ಆದ್ದರಿಂದಾಗಿ ಅತ್ರಿ ಋಷಿಗಳು ಏನು ರಾಜ ಪೃಥುಚಕ್ರವರ್ತಿಗೇನು ಧಾತ ವಿಧಾತ ಎಂಬುದಾಗಿ ಹೇಳಿದ್ದಾರೆ, ಇದು ಅತ್ಯಂತ ಯೋಗ್ಯವಾದದ್ದು, ಸೂಕ್ತವಾದದ್ದು. ಇದರಲ್ಲಿ ತಪ್ಪೇನಿಲ್ಲ. ಗೌತಮರೇ, ನೀವು ಸರಿಯಾಗಿ ತಿಳಿದುಕೊಳ್ಳಬೇಕು ಎಂಬುದಾಗಿ ಸನತ್ ಕುಮಾರರು ನಿರ್ಣಯವನ್ನು ಕೊಟ್ಟರು. ಮಾರ್ಕಂಡೇಯ ತತಸ್ಸ ರಾಜ ಸಂಭ್ರಷ್ಟ. ಆಗ ಇಷ್ಟು ಕೇಳಿದ ರಾಜನಿಗೆ ಬಹಳ ಸಂತೋಷವಾಯಿತು. ತನ್ನನ್ನು ಹೊಗಳಿದ್ದ
ಅತ್ರಿ. ಸಂತುಷ್ಟನಾಗಿದ್ದ ರಾಜ. ಗೌತಮರು ಪ್ರಶ್ನೆ ಮಾಡಿದಾಗ ನನ್ನ ಸಂತೋಷ ಸ್ವಲ್ಪ ಕುಂಠಿತವಾಗಿತ್ತು. ಗೌತಮರ ಪಕ್ಷ ಸ್ಟ್ಯಾಂಡ್ ಆಗಿಬಿಟ್ರೆ ಇವನಿಗೆ ಕಸಿವಿಸಿ ಆಗ್ತಿತ್ತು. ಆದರೆ ಅತ್ರಿ ಋಷಿಗಳ ಪಕ್ಷವೇ ಸ್ಟ್ಯಾಂಡ್ ಆದದ್ದಕ್ಕಾಗಿ ರಾಜನಿಗೆ ಭಾರೀ ಸಂತೋಷವಾಯಿತು. ತಸ್ಮಾತ್ ಪೂರ್ವಂ ಮನುಷ್ಯೇಷು ಜಾಯಾಂತಂ ಮಹಾವೀರ್ಯ ಸಹದೇವೈಶ್ಚ ವಿಪ್ರರ್ಷೆ ಸಂಹಿತಂ ಶ್ರೇಷ್ಠ ತಸ್ಮಾತ್ತೇಹಂ ಪ್ರದಾಸ್ಯಾಮಿ ವಿವಿಧಂ ವಸುಭೂರಿಚ. ಆದ್ರಿಂದ ಅತ್ರಿ ಏನು ಇವರು ಹೇಳಿದ್ದು ನನ್ನನ್ನು ಹೊಗಳಿದ್ದಕ್ಕಾಗಿ ನನಗೆ ಸಂತೋಷವಲ್ಲ, ಆದರೆ ಧರ್ಮ ಉಳಿಯಬೇಕು ಅಂದರೆ ಕ್ಷತ್ರಿಯ ರಾಜನಿಂದಲೇನೇ ಧರ್ಮವನ್ನು ಉಳಿಯಬೇಕು. ಕ್ಷತ್ರಿಯರು ಉಳಿಯಬೇಕು ಅಂತಂದರೆ ಬ್ರಾಹ್ಮಣರಿಂದಲೇ ಉಳಿಯಬೇಕು. ಇದೇ ವಸುಧೈವ ಕುಟುಂಬಕಂ. ಪರಸ್ಪರವಾಗಿ ಎಲ್ಲರೂ ಎಲ್ಲರಿಂದ ಉಪಕೃತರಾಗಿಯೇನೇ ಇದ್ದರೂ ಇದನ್ನು ಪ್ರತಿಪಾದನೆಯನ್ನು ಮಾಡುವುದೇ ನಮ್ಮ ಮಹಾಭಾರತ ಭಾಗವತಾದಿ ಗ್ರಂಥಗಳು. ಇವುಗಳನ್ನು ಸರಿಯಾಗಿ ಇರುವಂತಹ ವ್ಯಕ್ತಿಗಳು ಇದರಲ್ಲಿ ತಾರತಮ್ಯವನ್ನು ಹುಡುಕಿ ನಾಮೇನು ನೀ ಕೇಳು ಅಂತೇಳಿ ಏನೋ ಗದ್ದಲ ಎಬ್ಬಿಸಿ ನಮ್ಮನ್ನು ವಿಘಟಿಸಿದರು. ನಾವು ಒಗ್ಗೂಡದಿರುವ ಹಾಗೆ ಮಾಡಿದರು. ಇದು ದುಷ್ಟರ ದೊಡ್ಡದಾದ ಹೊಂಚು. ಯಾಕೆ? ಆದ್ದರಿಂದಾಗಿ ಬ್ರಾಹ್ಮಣ ಅವನ ಪುಣ್ಯ, ಅವನ ಬಲ, ಅವನ ಪ್ರಭಾವ ಯಾವುದನ್ನೂ ರಾಜರಲ್ಲಿ ಇಡ್ಲಿಕ್ಕೆ ಸಾಧ್ಯವಾಗಲಿಲ್ಲ. ಯಾಕೆ ಅಂತಂದರೆ ಇವನ ಮೇಲೆ ವಿಶ್ವಾಸವಿಲ್ಲ. ರಾಜ ಯಾವ ಕಾರಣಕ್ಕೂ ಬ್ರಾಹ್ಮಣನ ಧರ್ಮವನ್ನು ರಕ್ಷಣೆಯನ್ನು ಮಾಡಲಿಲ್ಲ, ಅಧಾರ್ಮಿಕರನ್ನು ದೂರ ಓಡಿಸಲಿಲ್ಲ. ಆದ್ದರಿಂದಾಗಿ ಇವರು ದುರ್ಬಲರಾದರು. ಅಂದರೆ ಧರ್ಮವಿಲ್ಲದೆ ಇರೋಣದ್ರಿಂದಾಗಿ ಬ್ರಾಹ್ಮಣ ದುರ್ಬಲನಾದ, ಬ್ರಾಹ್ಮಣನ ಬಲ ಇಲ್ಲದೆ ಇರೋಣದ್ರಿಂದಾಗಿ ಕ್ಷತ್ರಿಯ ದುರ್ಬಲನಾದ. ಹಾಗಾಗಿ ನಮ್ಮ ಈ ವ್ಯವಸ್ಥೆ, ಜಾತಿ ವ್ಯವಸ್ಥೆ ಎನ್ನುವುದೇನೆ ಪೂರ್ಣ ಕದಡಿ ಹಾಕಿದರು. ಇದು ದೊಡ್ಡದಾಗಿರ್ತಕ್ಕಂತಹ ಏನಂತಾರೆ ವ್ಯಾಪಾರ ಎಂಬುದಾಗಿ ನಾವು ಈಗಿನ ಕಾಲದಲ್ಲಿ ಭಾವಿಸಬಹುದು. ಆದರೆ ನಮ್ಮ ಮಹಾಭಾರತ, ನಮ್ಮ ಭಾಗವತದಲ್ಲಿ ಎಂದಿಗೂ ಕೂಡ ಎಲ್ಲರೂ ಸಹಬಾಳ್ವೆಯನ್ನು, ಅವನಿಂದ ಇವನು ಉಪಕೃತನಾಗಿರಬೇಕು, ಇವನಿಂದ ಇವನು ಉಪಕೃತನಾಗಿರಬೇಕು, ಇವನಿಂದ ಅವನು ಉಪಕೃತನಾಗಿರಬೇಕು, ಈ ನಿಟ್ಟಿನೊಳಗೇನೆ ನಮ್ಮ ವ್ಯವಸ್ಥೆ ಇತ್ತು. ಈಗಲೂ ಅದನ್ನು ಸರಿಪಡಿಸಿಕೊಳ್ಳುವುದಕ್ಕೆ ಸಾಧ್ಯವಿದೆ ಎನ್ನುವುದನ್ನು ಕೂಡ ಶ್ರೀಮನ್ ಮಹಾಭಾರತ ಈ ಪ್ರಸಂಗದಲ್ಲಿ ತಿಳಿಸಿಕೊಡುತ್ತೆ. ಹಾಗಾಗಿ ಸಂತುಷ್ಟನಾಗಿರ್ತಕ್ಕಂಥ ರಾಜ ದಾಸೀ ಸಹಸ್ರಂ ಶ್ಯಾಮಾನಾಂ ಸುವರ್ಣಾಂ ಅಲಂಕೃತಾಂ, ಚೆನ್ನಾಗಿ ಅಲಂಕೃತರಾದ ತೆಳ್ಳನೆಯ ಭಾರೀ ಸುಂದರಿಯರಾದ 1000 ಜನ ದಾಸಿಯರನ್ನು ನಾನು ನಿನಗೆ ಕೊಡ್ತಾ ಇದ್ದೇನೆ ಅತ್ರಿ. ದಶಕೋಟಿರ್ ಹಿರಣ್ಯಸ್ಯ ರುಕ್ಮಭಾರಾನ್, 10 ಕೋಟಿ ಬಂಗಾರದ ರುಕ್ಮ ಭಾರಗಳನ್ನು ನಾನು ನಿನಗೆ ಕೊಡ್ತಾ ಇದ್ದೇನೆ. ತಥಾ ದಶಕೋಟಿರ್ ಹಿರಣ್ಯಸ್ಯ, 10 ಕೋಟಿ ಹಿರಣ್ಯ, ತಥಾ ರುಕ್ಮಭಾರಾನ್ 10 ಕೋಟಿ ರುಕ್ಮಭಾರ. ಹೀಗೆ ಎರಡನ್ನು ನಾನು ನಿನಗೆ ಕೊಡ್ತೇನೆ. ಏತದ್ದಾಮಿ ವಿಪ್ರಶೆ ಸರ್ವಜ್ಞಸ್ತಮ್ಮಿ ಮತೋಹಿ ಮೇ. ನನ್ನ ಪಾಲಿಗೆ ನೀವು ಸರ್ವಜ್ಞರಂತ ಅನಿಸಿಕೊಂಡಿದ್ದೀರಾ. ಬ್ರಾಹ್ಮಣರಿಗೆ ಕೊಡಬೇಕಾದ್ದು ನನ್ನ ಧರ್ಮ, ನೀವು ಪುಣ್ಯವನ್ನು ಕೊಡಬೇಕಾದ್ದು ನಿಮ್ಮ ಧರ್ಮ. ನಿಮ್ಮ ಪುಣ್ಯದಿಂದ, ನಿಮ್ಮ ಬಲದಿಂದ ನಾನು ರಾಜ್ಯವಾಳ್ತೇನೆ. ನಾನು ಕೊಡುವ ಐಶ್ವರ್ಯದಿಂದ ನೀವು ಸುಖವಾಗಿರ್ರಿ ಎಂಬುದಾಗಿ ಹೇಳಿ, ತದತ್ರಿನ್ಯಾಯತಃ ಸರ್ವಂ ಪ್ರತಿಗೃಹ್ಯಾಭ್ಯಭಿಸತ್ಕೃತಃ. ಹಾಗೆ ಎಲ್ಲ ವಾಕ್ಯಾರ್ಥವನ್ನು ಮಾಡಿ, ನಿರ್ಣಯವನ್ನು ಮಾಡಿ, ಜಡ್ಜ್ಮೆಂಟ್ ಬಂದ ಮೇಲೆ ಅದನ್ನು ತೆಗೆದುಕೊಂಡದ್ದಕ್ಕಾಗಿ ನ್ಯಾಯಯುತವಾಗಿ ಸಮಗ್ರವಾದದ್ದನ್ನು ಏನೂ ಸಂಕೋಚವಿಲ್ಲದೆ ಎಲ್ಲವನ್ನೂ ತಾವು ತೆಗೆದುಕೊಂಡು ಮನೆಗೆ ಬರ್ತಾರೆ. ಮನೆಗೆ ಬಂದ ಮೇಲೆ ಹಣ ತಲೆ ಕೆಡಿಸ್ಬೇಕಲ್ಲ. ಆಯ್ತು ಬಿಡು, ಮೋಕ್ಷ ಆಮೇಲೆ ಹಣ ಸೌದ ಮೇಲೆ ಮೋಕ್ಷಕ್ಕೆ ಹೋದ್ರಾಯ್ತು ಎಲ್ಲ ಅಂತ ಅತ್ರಿ ಋಷಿಗಳು ಯಾವ ಕಾರಣಕ್ಕೂ ವಿಚಾರ ಮಾಡಲಿಲ್ಲ. ನಮಗೆ ಆ ವಿಚಾರ ಬರುತ್ತೆ. ರಿಟೈರ್ಡ್ ಆದ ಮೇಲೆ ಸಾಧನೆಯನ್ನು ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿ ವ್ಯವಸ್ಥೆ ಮಾಡಿಕೊಂಡು ಬಂದಿರ್ತಾನೆ. ಯಾವಾಗ ರಿಟೈರ್ಡ್ ಆಯಿತು, ರಾಶಿ ಹಣ ಬಂತು. ಹಣ ಬಂದ ಮೇಲೆ ಸಾಧನೆಗೆ ಕುಳಿತುಕೊಂಡ್ರೆ ಹಣ ಹೇಗೆ ಭೋಗ ಮಾಡಬೇಕು ಅಂದಮೇಲೆ ಭೋಗ ಮಾಡಿ ಆದಮೇಲೆ ಸಾಧನೆ ಪ್ರಾರಂಭ ಮಾಡಿದ್ರಾಯ್ತಲ್ಲ ಅಂತ ಮುಂದೆ ಹಾಕ್ತಾರೆ. ಅದು ಮುಂದಿನ ಜನ್ಮಕ್ಕೆ ಅದು ಟ್ರಾನ್ಸ್ಫರ್ ಆಗಿಬಿಡ್ತದೆ. ಆ ತರಹದ ತಪ್ಪನ್ನು ಅತ್ರಿ ಋಷಿಗಳು ತಾವು ಮಾಡಲಿಲ್ಲ, ನಮಗೆ ಆದರ್ಶವಾಗಿ ಕೊಡಲಿಲ್ಲ. ಮನೆಗೆ ಬಂದವರೇನೆ ಎಲ್ಲವನ್ನೂ ಕೂಡ ತನ್ನ ಮಕ್ಕಳಿಗೆ, ತನ್ನ ಭೃತ್ಯರಿಗೆ, ತನ್ನ ಸೇವಕರಿಗೆ ವಿಭಾಗವನ್ನು ಮಾಡಿ ಅವರಿಗೆ ಒಪ್ಪಿಸಿ ಕೊಟ್ಟು ಅನಸೂಯ ಹೇಳ್ತಾರೆ, ಬರ್ತೀಯಾ ತಪಸ್ಸಿಗೆ, ವನಕ್ಕೆ ಹೋಗೋಣ ಅಂತ ಹೇಳಿದಾಗ ಅನಸೂಯ ಅವಳು ಪತಿವ್ರತ ಸ್ತ್ರೀಯ ಸಿದ್ಧಳಾಗ್ತಾಳೆ. ಇಬ್ಬರು ತತಃ ಸಮಭಿಸಂಧಾಯ ವನಮೇವ ಅನ್ವಪದ್ಯತ, ವನಕ್ಕೆ ಹೋಗಿಬಿಡ್ತಾರೆ ಮೋಕ್ಷವನ್ನು ಪಡೆಯೋದಕ್ಕಾಗಿ. ಹೀಗೆ ಬ್ರಾಹ್ಮಣರ ಮಹಿಮೆ ಇದೆ. ಜಗತ್ತು ನಡೆಯಬೇಕು ಅಂತಂದರೆ ಒಂದು ಕಡೆಗೆ ಬ್ರಾಹ್ಮಣ ಇರಲೇಬೇಕು. ಅವನ ತಪಸ್ಸು, ಅವನ ಶ್ರದ್ಧೆ, ಅವನ ವಿಶ್ವಾಸ, ಅವನ ತತ್ವಜ್ಞಾನ,
ಅವನ ಸಹನಾದಿ ಗುಣಗಳು, ದಾನ ಧರ್ಮಗಳು, ಇವೆಲ್ಲ ಏನಿದೆ, ಇವೆಲ್ಲದರಿಂದ ಬರುವ ರಾಶಿ ರಾಶಿ ಪುಣ್ಯವೇನಿದೆ, ಇದು ರಾಷ್ಟ್ರದ ರಕ್ಷಣೆಗೆ ಮೂಲಭೂತವಾಗಿ ಕಾರಣವಾಗತ್ತೆ. ಆದ್ದರಿಂದಾಗಿ ಇದೊಂದು ದಿವ್ಯವಾದ ಬ್ರಾಹ್ಮಣನ ಮಹಿಮಾ ಎಂಬುದಾಗಿ ಬ್ರಾಹ್ಮಣರ ಮಹಿಮೆಯನ್ನು ತಿಳಿಸಿದಾಗ ಬಹಳ ಸಂತೋಷವಾಯಿತು ಧರ್ಮರಾಜನಿಗೆ. ಅತ್ರಿ ಋಷಿಗಳನ್ನು ಹೀಗೆ ನೋಡ್ತಾ ಇರುವಾಗ ಮತ್ತೊಂದು ವಿಶಿಷ್ಟವಾದ ಕಥೆಯನ್ನು ಹೇಳ್ತೇನೆ ಅಂತ ಹೇಳಿ, ತಾರ್ಕ್ಷ, ಕಶ್ಯಪರ ಮಗ ತಾರ್ಕ್ಷ ಹಾಗೂ ಸರಸ್ವತೀ ದೇವಿಯ ಒಂದು ಸಂವಾದ, ದಿವ್ಯವಾದ ಸಂವಾದವನ್ನು ಹೇಳ್ತಾರೆ. ನಾಳೆಯ ದಿನ ಕೇಳೋಣ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಯಸ್ಸರ್ವಗುಣ ಸಂಪೂರ್ಣ ಸರ್ವ